ಮೂಗಿನ ನತ್ತು ಇಟ್ಕೊಂಡು ಸತ್ರ ಮೂಗಿ ಹರ್ಕೊಳ್ಳೋ ಮಕ್ಳು ಹುಟ್ಟ್ಯಾವ ಏನ್ರಿ ಕಿವಿಯಾಗಿಂದ ಓಲಿಗಳನ್ನ ಇಟ್ಕೊಂಡು ಸಾತ್ರಿ ಅಂತ ಕಿವಿನ ಹರ್ಕೊಂಡು ಬಿಡ್ತಾರೆ ಈ ಉತ್ಸಲ. ಮೊನ್ನೆ ಕೇಳಿರಿಲ್ಲ ನೀವು, ತಾಯಿ ಸತ್ವಗಳ ಕೊಳ್ಳಾಗ ಹಾಕಿ ಕೊಳ್ಳಾಗ ಒಂದು ಸರ ಇತ್ತತ್ತ, ಅದು ಹೂವು ಹಾಕ್ಯಾರ ಕಂಡಿಲ್ಲ, ಅದು ಹಾಗೆ ಒಯ್ದು ಮಣ್ಣು ಮಾಡ್ಯಾವ. ರಾತ್ರಿ ಬಂದು ವಿಚಾರ ಮಾಡ್ಯಾವ ಮಕ್ಕಳು, ನಮ್ಮವ್ನು ಕೊಳ್ಳಾಗ ಒಂದು ಚೈನ್ ಇತ್ತು ತಗೊಂಡು ಹೊಳ್ಳಿ ರಾತ್ರಿ ಹೋಗ್ಯಾವ. ಹೋಗಿ ಹೆಣ ಹಾಕ್ಯದ್ರಿ ಕೊಳ್ಳಾಗಿಂದ ಉಚ್ಕೊಂಡು ತಂದು ಮತ್ತೆ ಮಣ್ಣು ಮಾಡಿ ಮತ್ತೆ ಮನೆ ಬಂದು ಏನು ಒಯ್ಯವ್ರಿ ರೀ, ಯಾರು ಒಯ್ದಿರಿ ಅಂತ ಅಲೆಕ್ಸಾಂಡರ್ ಮಹಾರಾಜನೇ ಏನು ಒಯ್ಲಿಕ್ಕಾಗಲಿಲ್ಲ ಏನ್ರಿ. ನೂರಾರು ರಾಜ್ಯಗಳನ್ನು ಗೆದ್ದು ಆ ರಾಜ್ಯದೊಳಗಿರ್ತಕ್ಕಂಥ ಸಕಲ ಸಂಪತ್ತನ್ನು ತನ್ನ ಮುಷ್ಟಿ ಒಳಗೆ ಇಟ್ಕೊಂಡಿರ್ತಕ್ಕಂಥ ಅಲೆಕ್ಸಾಂಡರ್ ಮಹಾರಾಜ ಹೋಗುವಂಥ ಪ್ರಸಂಗದೊಳಗೆ ಒಂದು ಮಾತು ಜಗತ್ತಿಗೆ ಒಂದು ಸಂದೇಶ ಕೊಟ್ಟಂದ ಒಕ್ಕಾನೆ, ಏಕ್ ಜಮಾನಾ ಐಸಾ ಆತಾ ಸಾರೆ ಜಹಾಂ ಕೆ ಮಾಲಿಕ್ ತೆ ಜಬ್ ದುನಿಯಾ ಸೆ ನಿಕಲೆ ದೋನೋ ಹಾತ್ ಖಾಲಿ ತೆ ದೋನೋ ಹಾತ್ ಖಾಲಿ ತೆ ದೋನೋ ಹಾತ್ ಖಾಲಿ ಏನ್ರಿ. ನಾವು ಹೋಗುವಂಥ ಪ್ರಸಂಗದೊಳಗಿಂದ ಎರಡೂ ಕೈಗಳನ್ನು ಖಾಲಿ ಇಟ್ಕೊಂಡೇ ಹೋಗೋದು. ಇರುತ್ತನೇ ರೊಕ್ಕ, ಇರುತ್ತನೇ ಬಂಗಾರ, ಇರುತ್ತನೇ ಬೆಳ್ಳಿ, ಇನ್ನೊಬ್ಬರಿಗೆ ಮೋಸ ಮಾಡಿ, ಇನ್ನೊಬ್ಬರಿಗೆ ಅನ್ಯಾಯ ಮಾಡಿ, ಇನ್ನೊಬ್ಬರಿಂದ ಕಿಸೆ ಕತ್ತರಿಸಿ ಇಟ್ಟೆಲ್ಲ ಗಳಿಸಿಟ್ಟಿರ್ತಕ್ಕಂಥ ಸಂಪತ್ತೇನದಲ್ಲ, ಇದು ಯಾರ ಜೊತೆಯೊಳಗಿಂದ ಬರ್ತದೆ ಅಂತ ತಿಳ್ಕೊಂಡ್ರೆ ಯಾವ ರಾಜ ಮಹಾರಾಜ ಅಲ್ಲ. ಎಂದು ಜಗತ್ತು ಹುಟ್ಟ್ಯಾದ ಏನ್ರಿ, ಎಲ್ಲಿ ತನ ಜಗತ್ತಿರ್ತದ ಅಲ್ಲಿ ತನ ಎಷ್ಟು ಮಂದಿ ಸಾಯ್ತಾರ, ಎಲ್ಲರದು ಬರೀ ನೋಡಿ ಹತ್ತು ಬರೋದೇ ಹೊರತಾಗಿ ಏನು ಒಯ್ಲಕತ್ತಾನೆ ಅವ್ವ ಎಲ್ಲ ಇಲ್ಲೇ ಬಿಟ್ಟ ನೋಡಿ ಅಕ್ಕ. ಮಣ್ಣು ಕೊಡಕ್ಕೆ ಹೋದಾಗ ಅಳ್ತಿರಿಲ್ಲ, ಇದು ಸ್ಮಶಾನ ವೈರಾಗ್ಯ. ಅವ್ನು ನೋಡಿ ಎಷ್ಟು ಗಳಿಸಿದ್ನೆ ಅವ ಏನು ಒಯ್ದಾಕ ಎಲ್ಲ ಇಲ್ಲ.